In the midnight glow where the stars align, we lose ourselves in the rhythm divine. Underneath the sky painted with dreams, we're chasing the echoes of silent screams. Caught in the spell of the cosmic night, where fantasies bloom in the pale moonlight. We'll let go of all that we know and dance in the stardust gentle flow. Dancing in the stardust, we're weightless and free in a world of wonders. Just you and me, lost in the moment. Our spirits ignite as we twirl in the magic of the cosmic light. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಈ ಒಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಮನೇಲಿ ಡ್ರಮ್ ಕ್ಲೀನಿಂಗ್ ಮಾಡ್ತಾಯಿದ್ದೆ, ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನಿಂಗ್. ಸೊ ಅದಕ್ಕೋಸ್ಕರನೇ ಅದನ್ನೊಂದು ವ್ಲಾಗ್ ಮಾಡಿ ಹಾಕೋಣ ಅಂತ. ಯಾಕೆಂದರೆ ಎಷ್ಟೊಂದು ಜನ ಸಾವಿರಾರು ರೂಪಾಯಿ ಎಲ್ಲ ಕೊಟ್ಟು ನಾವು ವಾಷಿಂಗ್ ಮಿಷಿನ್ ತೊಗೊಂಡಿರ್ತೀವಿ. ಸೊ ಆದರೆ ಅದನ್ನು ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಎಡವ್ತೀವಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಇವತ್ತು ಡ್ರಮ್ ಕ್ಲೀನಿಂಗ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಒಂದು ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ವಾಷಿಂಗ್ ಮಿಷಿನೆಲ್ಲ ನೀಟಾಗಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಡ್ಬೇಕು. ನೋಡಿ, ಆದಷ್ಟು ನಮ್ಮ ಮನೆಗೆ ಹೊಸದು ಟಾಯ್ಲೆಟರಿ ಐಟಮ್ಸ್ಗಳು ಏನೇ ಶಾಂಪು ಸೋಪು ಏನೇ ಬಂದರೂ ಫಸ್ಟ್ ಹೋಗೋದೆ ವಾಷಿಂಗ್ ಮಿಷಿನ್ ಮೇಲೆ ಇಟ್ಬಿಡ್ತೀನಿ. ಯಾಕೆಂದರೆ ಆ ಬಾಕ್ಸ್ಗೆ ಇಡೋದಕ್ಕಿಂತ ಮುಂಚೆ ಫಸ್ಟ್ ಎಲ್ಲನೂ ಅಲ್ಲಿ ಸಾಗಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ಬಂದು ತೊಗೊಂಬಂದು ಇಡೋಂಗಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಸ್ವಲ್ಪ ಕ್ಲಟರ್ ಆಗಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲನೂ ಕೂಡ ರಿಮೂವ್ ಮಾಡಿದೆ. ಆಮೇಲೆ ನೋಡಿ, ಎಕ್ಸ್ಟ್ರಾ ಧೂಳು ಏನೇ ಇದ್ರೂ ಕೂಡ ಎಲ್ಲನೂ ರಿಮೂವ್ ಮಾಡ್ಕೋಬೇಕು, ಒರೆಸ್ಕೋಬೇಕು ನೀಟಾಗಿ. ಸೊ ವಾಷಿಂಗ್ ಮಿಷಿನ್ ಕವರ್ ಇರೋದ್ರಿಂದ ನಮಗೆ ಇದೆಲ್ಲ ನಿಜ ಬೆನಿಫಿಟ್ ಅಂತ ಹೇಳ್ಬೋದು. ಅದಿಲ್ಲ ಅಂದಿದ್ರಂತೂ ಡೈರೆಕ್ಟ್ ಇನ್ನೂ ಅದ್ರ ಮೇಲೆಲ್ಲ ತುಂಬಾ ಕರೆಗಳೆಲ್ಲ ಆಗ್ಬಿಡ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಈ ಸೊಲ್ಯೂಷನ್ ಹಾಕ್ತೆ. ಇದು ಆ್ಯಕ್ಚುಲಿ ಬೇರೆ, ಇಲ್ಲಿ ಹೆಸರು ಇದೆಯಲ್ಲ ಅದಲ್ಲ. ಸೊ ನಾನೊಂದು ಲಿಕ್ವಿಡ್ ಯೂಸ್ ಮಾಡ್ತೀನಿ. ಸೊ ಅದನ್ನು ಆ ಒಂದು ಲಿಕ್ವಿಡ್ನ ಇಲ್ಲಿ ಒಂದು ಬಾಟಲ್ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದನ್ನೇ ಕೂಡ ಎಲ್ಲದಕ್ಕೂ ಸ್ಪ್ರೇ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ನೋಡಿ, ಡ್ರಾಯರು ಪ್ರೆಸ್ ಮಾಡಿದ್ರೆ ಅದನ್ನು ನೀಟಾಗಿ ತೆಗಿಬೋದು. ಆ್ಯಕ್ಚುಲಿ ಇಲ್ಲಿ ನಾವು ಎಲ್ಲ ಪೌಡರು ಇರ್ಬೋದು, ಅದನ್ನೆಲ್ಲ ನೋಡಿ, ಉಜಾಲ ಇರ್ಬೋದು, ಸೊ ಅದೆಲ್ಲ ಹಾಕಿರ್ತೀವಲ್ವ, ಕಂಫರ್ಟು ಅದೆಲ್ಲ ಅಂಟ್ಕೊಂಡಿರುತ್ತೆ ಸ್ವಲ್ಪ. ಸೊ ಅದು ಓಪನ್ ಮಾಡಿದ್ರೆ ಗೊತ್ತಾಗೋದು ಎಷ್ಟದು ಇದಾಗಿರುತ್ತೆ, ಒಂಥರ ಮೇಣದ ಥರ ಅಂಟ್ಕೊಂಡಿರುತ್ತೆ ಅಂತ. ಸೊ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅದನ್ನು ಫುಲ್ ಡೀಪ್ ಕ್ಲೀನ್ ಮಾಡಿದ್ರೇ ನೀಟಾಗಿ ಹೋಗೋದು. ಸೊ ಅದನ್ನು ತೆಗೆದುಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನಲ್ಲೆಲ್ಲ ನೀಟಾಗಿ ಒಳಗಡೆ ಎಲ್ಲ ಒರೆಸ್ಕೊಂಡು, ಪೌಡರೆಲ್ಲ ಆಗಿರುತ್ತೆ ನೋಡಿ, ಅದು ಡಿಟರ್ಜೆಂಟ್ ಪೌಡರು. ಸೊ ಅದೆಲ್ಲ ಸ್ವಲ್ಪ ಹಂಗೇನೆ ಕರೆ ಥರ ಇರುತ್ತೆ. ಸೊ ಅದಾದಮೇಲೆ ನೋಡಿ, ಇದನ್ನು ತೆಗಿಲೇಬೇಕು. ಈ ಪೈಪ್ನ ತೆಗೆದ್ರೆ ಅಲ್ಲಿ ಉಳ್ಕೊಂಡಿರೋವಂಥ ನೀರೆಲ್ಲ, ವೇಸ್ಟ್ ನೀರು ಎಲ್ಲ ಈಚೆ ಬರುತ್ತೆ ಅಂತ ಹೇಳ್ಬೋದು. ಸೊ ಮೊದಲೊಂದು ಸರಿ ನಮ್ಮ ವಾಷಿಂಗ್ ಮಿಷಿನ್ ಹಂಗೇನೆ ಬಟ್ಟೆ ಸ್ಟಕ್ ಆಗಿತ್ತು, ನೀರು ಅಲ್ಲೇ ನಿಂತ್ಕೊಂಡಿತ್ತು. ಸೊ ಆವಾಗ ಅದನ್ನೆಲ್ಲ ನೀಟಾಗಿ ಒಂದು ಸರಿ ಕ್ಲೀನ್ ಮಾಡ್ಕೊಂಡಿದ್ದೆ, ಒಂದೆರಡು ಸರಿ. ಸೊ ಅದಕ್ಕೋಸ್ಕರನೇ ಇವಾಗ ಜಾಸ್ತಿ ಅಲ್ಲೇನು ಅಂಥದ್ದೇನಿರಲಿಲ್ಲ. ನೋಡಿ, ಇಲ್ಲೆಲ್ಲ ನೀಟಾಗಿ ಒರೆಸ್ಕೋಬೇಕು. ಫಸ್ಟ್ ನೀಟಾಗೆಲ್ಲ ಒರೆಸ್ಬಿಟ್ಟು ಆಮೇಲೆ ನಾವು ಅದಕ್ಕೆ ಡ್ರಮ್ ಕ್ಲೀನಿಂಗ್ ಮಾಡ್ಬೋದು. ಇಲ್ಲಾಂದರೆ ಫಸ್ಟ್ ಡ್ರಮ್ ಕ್ಲೀನಿಂಗ್ ಮಾಡಿಬಿಟ್ರೆ ಆಮೇಲೆ ಹೊರಗಡೆ ಎಲ್ಲ ಸುಮ್ಮನೆ ಅದು ಇದು ಮೊದಲೇ ಆಟೋಮೆಟಿಕ್ ಅಲ್ವಾ, ಸ್ಕ್ರೀನ್ ಟಚ್ ಇದು. ಸೊ ಟಚ್ ಆಗಿಬಿಟ್ರೆ ಸುಮ್ಮನೆ ಮಧ್ಯಕ್ಕೆ ನಿಂತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಮೇಜರ್ ಅದು ಯಾವಾಗಲೂ ಅದನ್ನೇ ಹೇಳೋದು, ಆ ಪೈಪ್ನ ರಿಮೂವ್ ಮಾಡಿ ಒಳಗಡೆ ಇರೋ ನೀರನ್ನೆಲ್ಲ ತೆಗೆದು ಅಟ್ಲೀಸ್ಟ್ ನಾವು 3 ತಿಂಗಳಿಗೆ ಒಂದು ಸರಿನಾದರೂ ನಾವು ಡ್ರಮ್ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ಡ್ರಮ್ ಕ್ಲೀನಿಂಗ್ ಪೌಡರ್ನು ಕೂಡ ನಾವು ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿಸಿದಾಗ ತರಿಸಿದೆ. ಸೊ ಅದಕ್ಕೆ ಇವಾಗ ಮಾಡಿಬಿಡೋಣ, ಹೆಂಗೂ ರಜಾ ಇತ್ತಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ನೋಡಿ, ಇದೆಲ್ಲ ನೀರೆಲ್ಲ ಫುಲ್ಲು ಬರಬೇಕು ಹೊರಗಡೆಗೆ. ಆಮೇಲೆ ಮತ್ತೆ ಅದನ್ನು ಕ್ಯಾಪ್ ಏನಿರುತ್ತೆ ಅದನ್ನು ನಾವು ಪ್ರೆಸ್ ಮಾಡಿ ಹಾಕಬೇಕು. ಮತ್ತು ಅಲ್ಲಿ ಜಾಗ ಇರುತ್ತಲ್ಲ ಅಲ್ಲಿಗೆ ಅದನ್ನು ಇದು ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಒಂದು ಬ್ಲೂ ಕಲರ್ ಕಾಣಿಸಿದಿಲ್ಲ, ಅದನ್ನು ತೆಗೆದು ಒಳಗಡೆ ಏನಾದರೂ ನೀರಿದ್ದರೆ ತೆಗಿಬೇಕು. ಅದನ್ನು ಕೂಡ ರಿಮೂವ್ ಮಾಡ್ಬೋದು. ಸೊ ಅದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಇದನ್ನು ತೆಗೆದ್ನಲ್ಲ. ಸೊ ಇದನ್ನು ನಾನು ಹಂಗೆ ಸಿಂಕಲ್ಲಿ ನೀಟಾಗಿ ಒಂದು ಬ್ರಷ್ ತೊಗೊಂಡು ನೀಟಾಗಿ ಉಜ್ಜಿ ವಾಶ್ ಮಾಡಿದೆ. ಏಕೆಂದರೆ ಇಲ್ಲಿ ಜಾಸ್ತಿ ನಮಗೆ ಪ್ರಾಬ್ಲಮ್ ಆಗೋದೆ ಈ ಕಂಫರ್ಟ್. ನೋಡಿ, ನೀಟಾಗೆಲ್ಲ ಉಜ್ಜಿದೆ, ಇನ್ನೂ ನೀಟಾಗೆಲ್ಲ ಒಂಥರ ಪಾಚಿ ಥರ ಇರುತ್ತೆ. ಏಕೆಂದರೆ ಇದು ಕಂಫರ್ಟು ಸ್ವಲ್ಪ ಆಯ್ಲಿ ಥರ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಅದು ಮತ್ತು ಉಜಾಲ ಬ್ಲೂ ಎರಡೂ ಒಟ್ಟಿಗೆ ಹಾಕ್ತೀನಲ್ಲ, ಸೊ ಆವಾಗ ಅದು ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಇದೇನೆ ಬಾಷ್ ಕಂಪ್ನಿದು. ಇದು ನಮ್ಮ ವಾಷಿಂಗ್ ಮಿಷಿನು ಬಾಷ್ ಕಂಪ್ನಿದು ಆಗಿರೋದ್ರಿಂದ ಸರ್ವಿಸ್ ಮಾಡಿಸಿದಾಗ ಇದನ್ನು ಕೊಟ್ಟಿದ್ದರು. 700 ರುಪೀಸ್ ಇದು 200 ಗ್ರಾಮ್ಸಿಗೆ. ಸೊ ಫಸ್ಟು ಅಲ್ಲಿ ಡ್ರಮ್ ಒಳಗಡೆ ಹಾಕಬೇಕು. ನೋಡಿ,
ನೀಟಾಗಿ ಹಾಕಬೇಕು ಡ್ರಮ್ ಒಳಗಡೆ. ಸೊ ಆವಾಗ ಕ್ಲೀನ್ ಮಾಡಿದಾಗ ಸರಿಯಾಗುತ್ತೆ ನೋಡಿ. ಆಮೇಲೆ ಈ ರಬ್ಬರ್ನ ತೆಗೆದು ಸೊ ಇಲ್ಲೂ ಕೂಡ ಹಾಕಬೇಕು, ಯಾಕೆಂದರೆ ನೀರು ಇಲ್ಲಿ ತನಕ ಎರಚುತ್ತಲ್ವ, ಸೊ ಇಲ್ಲೂ ಕ್ಲೀನ್ ಆಗಲಿ ಅಂದ್ಬಿಟ್ಟು ಅಷ್ಟೇ. ಸೊ ಇಲ್ಲೆಲ್ಲ ನೀರು ನೀಟಾಗಿ ಬರುತ್ತಲ್ವ, ಸೊ ನೊರೆ ಥರ ಎಲ್ಲ ಬಂದು ಇಲ್ಲೂ ಕೂಡ ಒಳಗಡೆನೂ ಕ್ಲೀನ್ ಆಗಲಿ ಅನ್ನೋ ಕಾರಣಕ್ಕೆ. ಯಾಕೆಂದರೆ ಅದಕ್ಕೆ ಮೊದಲೇ ಧೂಳು ಗೀಳು ಏನಾದರೂ ಇದ್ದರೆ ಅಂತ ಮೊದಲೇ ಬಟ್ಟೆಲಿ ಒರೆಸ್ಕೊಂಡಿದ್ದೆ. ಸೊ ಇವಾಗ ಇಲ್ಲೂ ಕೂಡ ಪೌಡ್ರ್ ಹಾಕಬೇಕು. ಸೊ ಆವಾಗ ನೀಟಾಗಿ ರಬ್ಬರ್ ಒಳಗಡೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ. ಮತ್ತು ಆ್ಯಸ್ ಯೂಶ್ವಲ್ ಇಲ್ಲೂ ಕೂಡ ತೊಗೊಳುತ್ತಲ್ವ ನೀರು, ಸೊ ಇಲ್ಲಿಗೂ ಕೂಡ ಪೌಡರ್ ಹಾಕ್ಬಿಡ್ದು. 1 ಸ್ಪೂನು, ಅಲ್ಲೊಂದು 4 ಸ್ಪೂನ್ ಹಾಕಿದ್ದೆ. ಸೊ ಸಾಕು, ಒಂದು ಆಲ್ಮೋಸ್ಟ್ ನಾವು ಒಂದು 3 ತಿಂಗಳಿಗೂ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಒಂದು 3-4 ಸ್ಪೂನು, ಇಲ್ಲ 1-2 ಸ್ಪೂನು, ಮೇಲ್ಗಡೆ 1-2 ಸ್ಪೂನ್ ಹಾಕ್ಕೊಂಡ್ರೆ. ಸೊ ನೋಡಿ, ಡ್ರಾಯರಲ್ಲಿ 2 ಆಪ್ಷನ್ ಇದೆ. 2 ಕಡೆ ವಾಷಿಂಗ್ ಪೌಡ್ರ್ ಹಾಕೋದು, ಮಧ್ಯದಲ್ಲಿ ಕಂಫರ್ಟ್ ಹಾಕೋದು. ಕಂಫರ್ಟ್ ಜಾಗದಲ್ಲಿ ಬಿಟ್ಟು ಆ ಕಡೆ ವಾಷಿಂಗ್ ಪೌಡ್ರ್ ಹಾಕೋ ಜಾಗದಲ್ಲಿ 1 ಸ್ಪೂನ್ ಹಾಕೋದು. ಸೊ ಅದಾದಮೇಲೆ ಕ್ಲೋಸ್ ಮಾಡಿಬಿಟ್ಟು ಅದೇ ಡೋರ್ ಕ್ಲೋಸ್ ಮಾಡಿಬಿಟ್ಟು ಅದಾದಮೇಲೆ ನೋಡಿ ನೀರು ಆನ್ ಮಾಡ್ಕೊಳ್ಳೋದು. ಅದಾದಮೇಲೆ ಸ್ವಿಚ್ ಆನ್ ಮಾಡಿಕೊಂಡು ಡ್ರಮ್ ಕ್ಲೀನಿಂಗ್ ಆಪ್ಷನ್ ಇರುತ್ತಲ್ಲ, ಸೊ ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಸೊ ಒಂದೊಂದು ವಾಷಿಂಗ್ ಮಿಷಿನ್ ಒಂದೊಂದು ಥರ ಹೆಸರಿರುತ್ತೆ, ಬಟ್ ಡ್ರಮ್ ಅನ್ನೋ ಒಂದು ಕಾಮನ್ ವರ್ಡ್ ಅಂತೂ ಇದ್ದೇ ಇರುತ್ತೆ. ಸೊ ಡ್ರಮ್ ಕ್ಲೀನಿಂಗ್ ಆಪ್ಷನ್ಗೆ ಕರೆಕ್ಟಾಗಿ ಅದನ್ನು ನಿಲ್ಲಿಸ್ಕೋಬೇಕು. ಯಾಕೆಂದರೆ ಮಿನಿಮಮ್ ಅಂದರೂ ಇದು 1.5 ಅವರ್ಸ್ ಆದರೂ ಇದ್ದೇ ಇರುತ್ತೆ. 1.25 ಗಂಟೆ ಆಲ್ಮೋಸ್ಟು ನಮ್ಮದು ಹಿಡಿದಿದ್ದು. ಸೊ 1.25 ಗಂಟೆಯಿಂದ 1.5 ಗಂಟೆ ಹಿಡಿಯುತ್ತೆ ಇದು ಅಂತ ಹೇಳ್ಬೋದು. ಸೊ ಅದಕ್ಕೇ ನಾನು ಜಾಸ್ತಿ ವಾಷಿಂಗ್ ಇಲ್ಲದೇ ಇರೋ ದಿನ, ಲಾಂಡ್ರಿ ಡೇ ಯಾವತ್ತು ಇರಲ್ಲ ಅವತ್ತು ಇದನ್ನು ಡ್ರಮ್ ಕ್ಲೀನಿಂಗ್ ಆಪ್ಷನ್ ತೊಗೋಬೇಕು. ಇಲ್ಲಾಂದರೆ ಸುಮ್ಮನೆ ಬಟ್ಟೆನೂ ಒಗೆದು ಟೈಮ್ ತೊಗೊಂಡಿರುತ್ತೆ ಇದುವೇ ಅಂತಂದರೆ ಸುಮ್ಮನೆ ಜಾಸ್ತಿ ಅದು ಓಡುತ್ತೆ ಅನ್ನೋ ಕಾರಣಕ್ಕೆ ನೋಡಿ. ಆಮೇಲೆ ಅದನ್ನು ಆನ್ ಮಾಡೋದು, ಅದ್ರ ಪಾಡ್ಗೋದು ಆನ್ ಮಾಡ್ಬಿಟ್ಟು ಬಿಟ್ಬಿಡೋದು. ಯಾಕೆಂದರೆ ನಾವು ಒಂದೊಂದ್ಸರಿ ಆನ್ ಮಾಡ್ಬಿಟ್ಟು ಆಮೇಲೆ ಎಲ್ಲ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ತೀವಿ ಅಂದರೆ ಇದು ನೋಡಿ, ಇದು ಟಚ್ ಸ್ಕ್ರೀನ್ದು, ಸುಮ್ಮನೆ ಅದು ಇದು ಪ್ರೆಸ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಂಡಿದ್ದು. ನೋಡಿ ಇದೇ 250 ಗ್ರಾಮ್, ಇದು 200 ಅಲ್ಲ, 250 ಗ್ರಾಮ್ಸ್ಗೆ 700 ರುಪೀಸು. ಬಾಷ್ ಕಂಪ್ನಿದೆ ಇದು. ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿದಾಗ ಅವರೇ ತೊಗೊಂಬಂದು ಕೊಟ್ಟಿದ್ದು. ಸೊ ಇದು ಬರುತ್ತೆ ತುಂಬ ದಿನಗಳು, ತುಂಬ ವರ್ಷಗಳೇ ಬರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ 3 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡೋದಲ್ವ ಇದು, ಅದಕ್ಕೋಸ್ಕರ. ಒಬ್ಬೊಬ್ರು 6 ಮಂತ್ಸ್ ಒನ್ಸು, ಮಿನಿಮಮ್ 6 ಮಂತ್ಸ್ ಒನ್ಸ್ ಆದರೂ ಮಾಡಲೇಬೇಕು ಅಂತ ಹೇಳ್ಬೋದು. ನೋಡಿ 1000 ರೂಪಾಯಿ ಕೊಟ್ಟು EMI ಆಪ್ಷನ್ ಎಲ್ಲ ತೊಗೊಂಡಿರ್ತೀವಿ. ಸೊ ಅದು ತೊಗೊಳ್ವಾಗಿದ್ದು ಇಂಟ್ರೆಸ್ಟು, ಅದನ್ನು ಮೇಂಟೆನೆನ್ಸ್ ಮಾಡುವಾಗಲೂ ಕೂಡ ನಾವು ರೆಗ್ಯುಲರ್ ಆಗಿರಲೇಬೇಕು ಅಂತ ಹೇಳ್ಬೋದು. ಸೊ ಆವಾಗವಾಗ ಇದನ್ನೆಲ್ಲ ಕ್ಲೀನ್ ಮಾಡಿರ್ಬೋದು, ಅಥವಾ ಜಿರಳೆ ಔಷಧಿ ಸ್ಪ್ರೇ ಮಾಡೋದಿರ್ಬೋದು, ಅಥವಾ ಹಿಟ್ಟು ಜೆಲ್ನ ಆವಾಗವಾಗ ಅಂಟಿಸೋದಿರ್ಬೋದು. ಸೊ ಈ ಥರ ಎಲ್ಲ ಮಾಡಬೇಕು. ಸೊ ಅದ್ರ ಪಾಡ್ಗದು ಓಡಲಿ ಅಂದ್ಬಿಟ್ಟು 1.5 ಗಂಟೆ ಅಲ್ವಾ. ಸೊ ಅಲ್ಲಿ ತನಕ ಏನು ಮಾಡೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ಯೂಟ್ಯೂಬ್ ವ್ಲಾಗ್ಸ್ಗಳಿತ್ತು, ಸೊ ಅದನ್ನೆಲ್ಲ ಒಂಚೂರು ಎಡಿಟ್ ಮಾಡೋಣ ಅಂದ್ಬಿಟ್ಟು ಬಂದೆ. ಸೊ ಅಲ್ಲಿ ತನಕ ಹಾಗೆ ಆಗುತ್ತಲ್ವ, ವ್ಲಾಗ್ಸ್ನ ಎಡಿಟ್ ಮಾಡೋಕ್ಕೆ ಎಷ್ಟು ಅವರ್ಸ್ ಗಟ್ಟಲೆ ಬೇಕು. ಸೊ ಅದೆಲ್ಲ ಆಯಿತು. ಅದಾಗ ಅಷ್ಟರಲ್ಲಿ ನೋಡಿ ಇದು ಕೂಡ ಸೌಂಡ್ ಬಂತು ಆಗಿದೆ ಅಂತ. ಸೊ ಬಂದು ಡೈರೆಕ್ಟಾಗಿ ಆಫ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ನಲ್ಲಿ ಎಲ್ಲ ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಅಂತ ಹೇಳ್ಬೋದು. ಆ ಪೌಡ್ರದ್ದು ಒಳ್ಳೆ ಪಳ ಅಂತ ಹೊಳಿತಾ ಇದೆ. ಸೊ ಇಲ್ಲೂ ಕೂಡ ಎಲ್ಲ ನೀರೆಲ್ಲ ತೊಗೊಂಡಿತ್ತು. ಸೊ ಇಲ್ಲೂ ನೋಡಿ ರಬ್ಬರ್ ಒಳಗಡೆ ಎಲ್ಲ ಹಾಕಿದ್ವಲ್ಲ ಪೌಡರು, ಸೊ ಅದು ಕೂಡ ನೀಟಾಗಿ ಕ್ಲೀನಾಗಿತ್ತು. ಸೊ ಇವಾಗ ಒಂದು ಒಣಗಿರೋ ಅಂಥ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬೇಕು ಎಲ್ಲ ಕಡೆನೂ, ಎಸ್ಪೆಷಲಿ ಈ ರಬ್ಬರ್ ಒಳಗಡೆ ಮತ್ತು ಇಲ್ಲಿ. ಬೇಕಾದ್ರೆ ಇದನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಕೂಡ ಒರೆಸ್ಕೋಬೋದು, ಏನಿಲ್ಲ. ಬಟ್ ಇದನ್ನು ನಾನೇನು ಅಂತಂದರೆ ಪ್ರತಿ ಸರಿ ವಾಶ್ ಮಾಡಿದಾಗಲೂ ಇದನ್ನು ಓಪನ್ ಮಾಡಿ, ಡೋರ್ನೂ ಓಪನ್ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆರಕ್ಕೆ ಬಿಡ್ತೀನಿ. ಸೊ ಇವಾಗಲೂ ಅಷ್ಟೇ ಫುಲ್ ಡೋರು ಮತ್ತು ಈ ಡ್ರಾಯರೆಲ್ಲ ಓಪನ್ ಮಾಡಿ ಆರಕ್ಕೆ ಬಿಟ್ಟೆ. ಸೊ ಆರಾದ್ಮೇಲೆ ನೋಡಿ ಕ್ಲೋಸ್ ಮಾಡಿದೆ, ಯಾಕೆಂದರೆ ಜಾಸ್ತಿ ಹೊತ್ತು ಬಿಡ್ಬಾರ್ದು, ಆಮೇಲೆ ಜಿರಳೆ ಹೋಗ್ಬಿಟ್ರೆ ಕಷ್ಟ. ಸುಮ್ಮನೆ ಡ್ರೈ ಆಗೋ ತನಕ ನಾವು ಓಪನ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಇದು ಮಾಡಬೇಕು. ನೋಡಿ ಇದೇ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕು. ವಾಷಿಂಗ್ ಮಿಷಿನ್ದು ಆವಾಗ ಕ್ಲೀನ್ ಮಾಡ್ಕೊಂಡು ಇದು ಮಾಡಬೇಕು. ಎಲ್ಲರ ಮನೇಲಿ ನೋಡಿ ಒಂಚೂರು ಏನಾದರೂ ಒಂದು ವಸ್ತು ಇದ್ದರೆ ಇದಾಗೇ ಆಗುತ್ತೆ, ಗಲೀಜಾಗುತ್ತೆ. ಬಟ್ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ನಮ್ಮ ಒಂದು ಒಳ್ಳೆ ಹ್ಯಾಬಿಟ್ಸ್ ಇರೋದು ಅಂತ ಹೇಳ್ಬೋದು. ಏಕೆಂದರೆ ತಗೊಂಡಾಗ ಪರ್ಚೇಸ್ ಮಾಡಿದಾಗ ಇದ್ದಿದ್ದು ಇಂಟ್ರೆಸ್ಟು ಅದನ್ನು ಮೇಂಟೈನ್ ಮಾಡುವಾಗಲೂ ಕೂಡ ಇರಬೇಕು, ಅದನ್ನು ಮೇಂಟೈನು ಮಾಡಬೇಕು. ಆವಾಗಲೇ ಮಾತ್ರ ನಾವು ಈ ಥರ ಒಂದು ಅಸೆಟ್ನ ತೊಗೊಂಡು ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅದು ಪದೇ ರಿಪೇರಿ ಸರ್ವಿಸು ಅದು ಇದು ಬಂದಾಗ ಸುಮ್ಮನೆ ಅನ್ನೆಸರಿ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಈ ಯುಟಿಲಿಟಿ ಏರಿಯಾದಲ್ಲೇ ಇನ್ನೊಂದು ಎಕ್ಸ್ಟ್ರಾನಲ್ಲಿ ಇದೆ. ನಾನು ಅದನ್ನು ಕೂಡ ಆನ್ ಮಾಡಲ್ಲ ಯಾವಾಗಲೂ, ಯಾಕೆಂದರೆ ಅದನ್ನು ಆನ್ ಮಾಡಿದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ನೀರು ಎರಚುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ಅದನ್ನು ಕೂಡ ಆನ್ ಮಾಡಲ್ಲ. ಆ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳ್ಬೋದು ವಾಷಿಂಗ್ ಮಿಷಿನ್ನ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಇನ್ಫಾರ್ಮೇಟಿವ್ ವ್ಲಾಗ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.